ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ಚಿಕನ್ ಗ್ರೇವಿ ಮಾಡ್ತಾ ಇದ್ದೀನಿ. ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ. ಈ ಥರ ಬಂದಿದೆ, ಬನ್ನಿ ತೋರಿಸ್ತೀನಿ. 1 ಸ್ಪೂನ್ ಖಾರ ಹಾಕ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಸ್ಪೂನ್ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಈ ಥರ ಎಲ್ಲ ಕಲಿಸಿ ಇಟ್ಕೊತೀನಿ ನೋಡಿ. ಈಗ ಇದೆಲ್ಲ ಕಲಿಸಿ ಇಟ್ಕೊಂಡೀನಿ. ಈಗ 10 ನಿಮಿಷ ಮೇಲೆ ಮುಚ್ಚಿಡ್ತೇನೆ. ಇದು ಮಿಕ್ಸರ್ ಜಾರ್ ತೊಗೊಂಡೀನಿ. ಈಗ 1 ಹಿಡಿಯಷ್ಟು ಕೊಬ್ಬರಿ ಹಾಕೋತಾ ಇದ್ದೀನಿ, 1-2 ಇಂಚದಷ್ಟು ಶುಂಠಿ ಹಾಕೋತಾ ಇದ್ದೀನಿ, ಸ್ವಲ್ಪ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ, ಸ್ವಲ್ಪ ಪುದೀನ ಹಾಕೋತೀನಿ, 1 ಏಲಕ್ಕಿ ಹಾಕೋತೀನಿ, 4 ಲವಂಗ ಹಾಕೋತೀನಿ. ಈಗ ನುಣ್ಣಗೆ ಇದನ್ನು ರುಬ್ಕೊಂಡು ಬರ್ತೀನಿ ನೋಡಿ. ಈ ಥರ ಪೇಸ್ಟ್ ಮಾಡ್ಕೊಂಡು ಬಂದೀನಿ. ನಾನೀಗ ಪಾತ್ರೆ ಇಟ್ಕೊಂಡೀನಿ, ಸ್ವಲ್ಪ ಎಣ್ಣೆ ಹಾಕೋತೇನೆ ನಾನು. ಈಗ 1 ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡೀನಿ, ಅದನ್ನು ಹಾಕೋತೀನಿ. ಇದು 1 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡೀನಿ, ಇದನ್ನು ಹಾಕೋತೀನಿ. ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ. ಇದು ಕಲಿಸಿ ಇಟ್ಕೊಂಡಿರೋ ಚಿಕನ್ ಹಾಕ್ತಾ ಇದ್ದೀನಿ. ಇದೆಲ್ಲ ಮಿಕ್ಸ್ ಮಾಡ್ಕೋತೀನಿ. ಈಗ 10 ನಿಮಿಷ ಮೇಲೆ ಮುಚ್ಚಿಡ್ತೀನಿ ನೋಡಿ. ಫ್ರೆಂಡ್ಸ್, ಇದು ನೀರು ಬಿಟ್ಟಿದೆ. ಈಗ ಇನ್ನೂ ಸ್ವಲ್ಪ ನೀರು ಹಾಕೋತೀನಿ. ಸ್ವಲ್ಪ ನೀರು ಹಾಕ್ಕೊಂಡೀನಿ. ಇನ್ನೊಂದು ಸ್ವಲ್ಪ 10 ನಿಮಿಷ ಕುದಿಸಾಕಿಡ್ತೇನೆ ಇದನ್ನು ನೋಡಿ. ಈಗ ಕುದೀತಾ ಇದೆ. ಈಗ ಇದ್ರ ಬಿಟ್ಕೊಂಡಿರೋ ಕೊಬ್ಬರಿ ಮಸಾಲೆ ಹಾಕೋತೀನಿ. ಥರ ಮಿಕ್ಸ್ ಮಾಡ್ಕೋಬೇಕು. 1 ಸ್ಪೂನು ಗರಂ ಮಸಾಲ ಹಾಕ್ತಾ ಇದ್ದೀನಿ, ಕಾಳು ಮೆಣಸು ಪೌಡ್ರ್ ಹಾಕ್ತೀನಿ, ಅರ್ಧ ಟೀ ಸ್ಪೂನು, ಅರ್ಧ ಸ್ಪೂನು ಚಿಕನ್ ಮಸಾಲ ಹಾಕ್ತಾ ಇದ್ದೀನಿ, ಸ್ವಲ್ಪ ಕಸೂರಿ ಮೆಂತ್ಯ ಹಾಕೋತೀನಿ. ಎಲ್ಲ ಮಿಕ್ಸ್ ಮಾಡ್ಕೋತೀನಿ. ಈಗ ಇದಾಗೈತಿ. ಈಗ ಕೊತ್ತಂಬರಿ ಸ್ವಲ್ಪ ಹಾಕ್ತೀನಿ ನೋಡಿ. ಫ್ರೆಂಡ್ಸ್, ಈಗ ರೆಡಿ ಆಗೈತಿ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಯಾರಾದರೂ ಗೆಸ್ಟ್ ಬಂದಾಗ ಪಟ್ ಅಂತ ಮಾಡಿಕೊಡ್ಬೋದು. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.